ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪುಳಿಯೋಗರೆ ಪೌಡ್ರನ್ನು ಮಾಡಿ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ದೇವಸ್ಥಾನದಲ್ಲಿದು ಮಾಡಿರ್ತಾರಲ್ರಿ, ಅದೇ ಸೇಮ್ ಟೇಸ್ಟ್ನೇ ಬಂದಿರ್ತದೆ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಕಡಾಯಿಗೆ ನಾನು 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಎಣ್ಣೆ ಕಾಯ್ಲಿರಿ. ನಾನು ಮೆಜರ್ಮೆಂಟಕ್ಕೆಲ್ಲ ಇದೇ ಸ್ಪೂನನ್ನು ಬೆಳೆಸಿದ್ದೀನಿ ರೀ, ಮತ್ತು ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಸಾಸಿವೆ ಅಂತ ತೊಗೊಂಡಿದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಆಗಷ್ಟೇ ಮೆಂತ್ಯ ಅಂತ ತೊಗೊಂಡಿದ್ದೀನಿ. ಈಗ ಲೋ ಫ್ಲೇಮ್ದಲ್ಲಿಟ್ಟನೆ ಇವನ್ನ ಹುರ್ಕೋತೀನಿ ರೀ. ನಾನು ಹೈ ಫ್ಲೇಮು ಮೀಡಿಯಮ್ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ, ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿಬೇಕ್ರಿ ಇದನ್ನು. ಮೆಂತ್ಯನೂ ಕೆಂಪಗೆ ಹಾಕೋವರೆಗೂ ಮತ್ತು ಆ ಸಾಸಿವೆ ಮತ್ತು ಮೆಣಸನ್ನು ಹುರಿಬೇಕ್ರಿ ಇದು. ನೋಡಿ, ನಾನು ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿದಿದ್ದೀನಿ. ನೋಡಿ, ಮೆಂತ್ಯ ಈ ರೀತಿ ಇಷ್ಟು ಕೆಂಪಗಾದರೆ ಸಾಕ್ರಿ. ನೋಡಿ, ಅದೇ ಸ್ಪೂನ್ದಿಂದನೇ ನಾನು 4 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. 8 ಸ್ಪೂನ್ ಆಗಷ್ಟು ಧನಿಯಾ ಅಥವಾ ಹವೇಜನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಡಬಲ್ ಹವೇಜ್ ಹಾಕಿದ್ದೀನಿ ರೀ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ರೀ. ಸ್ಕಿಪ್ ಮಾಡಬೇಡ್ರಿ, ಕರಿಬೇವು ಸೊಪ್ಪನ್ನು ಹಾಕಿರಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ, ಟೇಸ್ಟ್ ತುಂಬಾ ಘಮಘಮನೆ ವಾಸನೆ ಬರ್ತದೆ ರೀ. ನೋಡಿ, ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 3 ರಿಂದ 4 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ. ಹಾವೇಜು ಜೀರಿಗೆ ಎಲ್ಲ ಚೆನ್ನಾಗಿ ಹುರಿಲ್ರಿ, ಹುರಿದಂಗೆ ಘಮಘಮನೆ ವಾಸನೆನೂ ಬರ್ತದೆ ರೀ. ನೋಡಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಕ್ಕೆ ಹೋಗ್ಬೇಡ್ರಿ, ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡು ತೊಗೊಳ್ರಿ. ನೋಡಿ, ಒಂದು 4 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ. ಇದಕ್ಕೆ ನಾನು 16 ಬ್ಯಾಡಗಿ ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಖಾರ ಬೇಕಂದ್ರೆ ಖಾರ ಇರೋ ಗುಂಟೂರು ಮೆಣಸಿನ್ಕಾಯಿನೂ ಹಾಕೋಬೋದು. ನಾನು ತುಂಬ ಏನು ಖಾರ ಮಾಡತ್ತಿಲ್ಲ ರೀ. ಅದಕ್ಕೆ 16 ಮೆಣಸಿನ್ಕಾಯಿನ ಎಣಿಸ್ಬಿಟ್ಟು ಹಾಕಿದ್ದೀನಿ, ಅವನ್ನ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ನೋಡಿ, ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ. ಅಂದ್ರೆ ಮೆಣಸಿನ್ಕಾಯಿನೂ ಏನಾಗ್ತದೆ, ಅವಾಗ ಅದು ತುಂಬಾ ಕ್ರಿಸ್ಪಿಯಾಗಿ ಪೌಡ್ರು ಚೆನ್ನಾಗಿ ಆಗ್ತದೆ ರೀ. ನೋಡಿ, ಖಾರ ಬೇಕಂದ್ರೆ ನೀವು ಖಾರ ಇರೋ ಮೆಣಸಿನ್ಕಾಯಿನೂ ಹಾಕೋರಿ. ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನಾನು ಗ್ಯಾಸನ್ನು ಆಫ್ ಮಾಡಿ ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು ಮತ್ತು ಸ್ವಲ್ಪ ಇಂಗನ್ನು ಹಾಕ್ತಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿನೇ ಹಾಕ್ತಾಯಿದ್ದೀನಿ ರೀ ನಾನು. ಇದೇನು ಕಡಾಯಿ ಬಿಸಿ ಇರ್ತದಲ್ಲ ರೀ, ಅದರೊಳಗೇ ಈ ಇಂಗು ಅರಿಶಿಣನೂ ಏನಾಗಿರ್ತದೆ ರೀ, ಹುರಿದಿರ್ತದೆ. ಅಷ್ಟೇ ಸಾಕು, ಇಲ್ಲಾಂದ್ರೆ ಅದು ಬೇಗನೆ ಸೀದು ಹೋಗ್ತದೆ ರೀ. ನೋಡಿ, ಈಗ ಅದ್ರ ಮೇಲೆ ಇದು ಆರಲಿದೆ. ಆರಿದ್ಮೇಲೆ ಪೌಡ್ರ್ ಮಾಡ್ಕೊತೀನಿ ರೀ. ನೋಡಿ, ಈಗ ಫಸ್ಟ್ ನೋಡಿರಿ, ಮಿಕ್ಸಿ ಜಾರಿಗೆ ಇದು ಆರ್ಯದ. ನಾನು ಆ ಮೆಣಸಿನ್ಕಾಯಿನ ಹಾಕೋತೀನಿ ರೀ ಫಸ್ಟ್. ನೋಡಿ, ಆ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ಇದನ್ನು ಆಮೇಲೆ ಸೇರಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ, ಆ ಬ್ಯಾಡಗಿ ಮೆಣಸಿನ್ಕಾಯಿದಿಂದ ಕಲರು ತುಂಬಾ ಚೆನ್ನಾಗಾಗಿದೆ, ಫೈನ್ ಪೌಡ್ರ್ ಆಗಿದೆ ರೀ. ಈಗ ಆ ಉಳಿದಿರುವ ಮಸಾಲೆನೂ ಹಾಕ್ತೇನೆ ರೀ. ಈಗ ಇದನ್ನು ಫೈನ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಫ್ರೆಶ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿರಿ, ಪುಳಿಯೋಗರೆ ಪೌಡ್ರು ರೆಡಿ ಆಗಿದೆ. ತುಂಬಾ ಘಮಘಮನೆ ವಾಸನೆ ತುಂಬಾ ಚೆನ್ನಾಗಿ ಬರತ್ತಿದ್ರಿ. ನೋಡಿರಿ, ಆ ಬ್ಯಾಡಗಿ ಮೆಣಸಿನ್ಕಾಯಿದಿಂದ ಕಲರ್ನು ತುಂಬಾ ಚೆನ್ನಾಗಿದೆ ರೀ. ಇದನ್ನು ಏರ್ಟೈಟ್ ಡಬ್ಬದಾಗ ಹಾಕಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಆದರೆ ತುಂಬ ದಿನ ಇದ್ರೆ ಯಾವುದಾದ್ರೂ ಫ್ರೆಶ್ ಇದ್ದಾಗಿನೂ ಫ್ಲೇವರ್ ಭಾಳ ದಿನ ಇಟ್ಟರೆ ಚೆನ್ನಾಗಿ ಬರಲ್ಲ ರೀ. ಆದಷ್ಟು ಸ್ವಲ್ಪ ಈ ರೀತಿ ಫ್ರೆಶ್ ಆಗಿನೂ ನೀವು ಮಾಡ್ಕೋಬೋದು. ಅದಕ್ಕೆ ನಾನು ಕಡಿಮೆ ಪ್ರಮಾಣದಲ್ಲೇ ಮಾಡಿ ತೋರಿಸಿದ್ದೀನಿ ರೀ. ಈಗ ಇದರಲ್ಲೇ ಪುಳಿಯೋಗರೆ ಗೊಜ್ಜನ್ನು ಮಾಡ್ತೀನಿ ರೀ ನಾನು. ಅದೇ ಕಡಾಯಿದಲ್ಲೇ ನಾನೇ ದೊಡ್ಡ ಸ್ಪೂನಿಂದನೇ 3 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿರೂ ನಡೀತದೆ ರೀ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ಸಾಸಿವೆನ ಹಾಕ್ತೀನಿ ರೀ. ಕೆಲವರು ಉದ್ದಿನಬೇಳೆ ಕಡಲೆಬೇಳೆನೂ ಹಾಕ್ತಾರೆ, ಅದರ ದೇವಸ್ಥಾನದಲ್ಲಿ ಅದು ಹಾಕಿರಲ್ಲ. ನೀವು ಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಡಲೆಬೇಳೆ ಉದ್ದಿನಬೇಳೆನೂ ಹಾಕೋಬೋದು ರೀ. ಆದರೆ ನಾನು ಹಾಕ್ತಾಯಿಲ್ಲ. ಸ್ವಲ್ಪ ಒಂದು 3 ಸ್ಪೂನ್ ಆಗಷ್ಟು ಶೇಂಗಾ ಹಾಕ್ತಾಯಿದ್ದೀನಿ, ಅಥವಾ ಏನು ಕಡಲೆ ಬೀಜ ಹಾಕ್ತೀವಲ್ಲ ರೀ, ಅದನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಕಡಲೆ ಬೀಜ ಜಾಸ್ತಿ ಇಷ್ಟ ಅನ್ನೋರು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕೋಬೋದು. ಆ ಎಣ್ಣೆಯಲ್ಲಿ ಆ ಶೇಂಗಾ ಏನಾಗಲ್ರಿ ಚೆನ್ನಾಗಿ ಕರ್ದ್ಬಿಟ್ಟು ತೊಗೋತೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಇನ್ನೊಂದು 2 ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆ. ನೋಡಿ, ಇದನ್ನೂ ಆದ್ರೂ ನಾನು ಲೋ ಫ್ಲೇಮ್ದಲ್ಲಿಟ್ಟನೆ ಮಾಡತ್ತೀನಿ ರೀ. ಇಲ್ಲಾಂದ್ರೆ ಏನಾಗ್ತದೆ, ಸೀದ್ ಹೋಗಿ ಮತ್ತು ಕೈ ಟೇಸ್ಟ್ ಚೆನ್ನಾಗಿ ಬರಲ್ಲ ರೀ. ನೋಡಿ, ಕರಿಬೇವು ಒಣ ಮೆಣಸಿನ್ಕಾಯಿ ಶೇಂಗಾ ಎಲ್ಲ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೊಗೊಂಡಿನಿ. ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕತ್ತೀನಿ. ಒಣ ಕೊಬ್ಬರಿದಿಂದಲೇ ಟೇಸ್ಟ್ ಇನ್ನೂ ಜಾಸ್ತಿ ಬರ್ತದೆ ರೀ. ಅದನ್ನೂ ಲೋ ಫ್ಲೇಮ್ದಲ್ಲಿಟ್ಟನೆ ಫ್ರೈ ಮಾಡ್ಕೊತೀನಿ ರೀ. ನೋಡಿ, ಆ ಕೊಬ್ಬರಿನ 1 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ ಅಷ್ಟೇ. ನೋಡಿ, ಅದು ಹುರಿದ್ಮೇಲೆ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನ್ ಆಗಷ್ಟು. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಇಂಗನ್ನು ಹಾಕ್ತಾಯಿದ್ದೀನಿ. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟನೆ ಮಾಡಿರಿ, ಇಲ್ಲಾಂದ್ರೆ ಅದು ಬೇಗನೆ ಸೀದ್ ಹೋಗ್ತದೆ ರೀ. ನೋಡಿ, ಇಂಗು ಅದೆಲ್ಲ ಫ್ರೈ ಆಗ್ಯದ ರೀ. ಈಗ ಇದು ಒಗ್ಗರಣೆ ರೆಡಿ ಆಗ್ಯದ ರೀ. ನೋಡಿ, ಇದನ್ನೇನು ಮಾಡ್ಕೋತೀನಿ ನಾನು, ಈ ಒಗ್ಗರಣೆಯನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ, ಯಾವಾಗ ಗೊಜ್ಜನ್ನು ಮಾಡಿಕೊಂಡು ಒಗ್ಗರಣೆಯನ್ನು ಸೇರಿಸ್ಬೇಕ್ರಿ. ಇಲ್ಲಾಂದ್ರೆ ಏನಾಗ್ತದೆ, ಆ ಶೇಂಗಾ ಅಥವಾ ಕಡಲೆ ಬೀಜ ಅದೆಲ್ಲ ಮೆತ್ತಗಾಗಿಬಿಡ್ತದೆ ರೀ.
ನೋಡಿ ಇದನ್ನು ಅನ್ಕತಕ್ಕ ಸಪ್ರೇಟ್ ಇಟ್ಟಿನಿ ರೀ. ನಾನು ಇದು ಸೈಡಿಗೆ ಇಡ್ತೀನಿ. ಈಗ ಅದಕ್ಕೇ ನಾನು ಏನು ಮಾಡ್ತಿದ್ದೀನಿ, ಈ ಉಳಿದಿರುವ ಎಣ್ಣೆಯಲ್ಲೇ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ನೆನೆಸ್ಬಿಟ್ಟು ಅದನ್ನು ರಸವನ್ನು ಹಾಕ್ತಾಯಿದ್ದೀನಿ ರೀ. ಅಥವಾ ನೀವು ಒಂದು ಮೋಸಂಬಿ ಅಷ್ಟು ಅನ್ಬೋದು, ಅಷ್ಟು ಹುಣಸೆ ಹಣ್ಣು ತೊಗೊಂಡೆ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಅದನ್ನು. ನೋಡಿ ಈಗ ಅದು ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ಬೆಲ್ಲವನ್ನು ಜಜ್ಜಿ ಪುಡಿ ಮಾಡಿ ಹಾಕಿದ್ದೀನಿ ರೀ ನಾನು ಇದಕ್ಕೆ. ನೋಡಿ ಒಂದು ಬೌಲ್ ಹುಣಸೆ ರಸ ಇತ್ತಂದ್ರೆ ಒಂದು ಅರ್ಧ ಬೌಲ್ ಆದ್ರೂ ಬೆಲ್ಲ ಬೇಕ್ರಿ ಅದಕ್ಕೆ. ನೋಡಿ ಎಲ್ಲ ಚೆನ್ನಾಗಾಗಲಿ, ಅದು ಬೆಲ್ಲ ಕರಿಗಿ ಕುದ್ದು ಗಟ್ಟಿ ಪಾಕ್ ಥರ ಆಗ್ಬೇಕ್ರಿ. ನೋಡಿ ನೋಡಿ ಆ ಹುಣಸೆ ರಸ ಬೆಲ್ಲ ಚೆನ್ನಾಗಿ ಕುದಿಬೇಕ್ರಿ ಅದು. ನೋಡಿ ಇದೇಗಿನಕ್ಕಿಂತ ಗಟ್ಟಿ ಅನ್ಸಕತ್ತದ ನೋಡಿರಿ, ಈ ರೀತಿ ಗಟ್ಟಿ ಪಾಕ ಬರ್ಬೇಕ್ರಿ ಅದು. ಬಂದಮೇಲೆ ಇದಕ್ಕೆ ನಾವು ಅನ್ನಕ್ಕೂ ಉಪ್ಪು ಹಾಕ್ಕೊಂಡಿರ್ತೀವಿ, ಅದಕ್ಕೆ ಇದರಲ್ಲಿ ಸ್ವಲ್ಪನೇ ಉಪ್ಪನ್ನು ಹಾಕ್ತೇನೆ. ಕೆಲವರು ಅನ್ನದಲ್ಲಿ ಉಪ್ಪು ಹಾಕಿ ಮಾಡಲ್ಲ, ನೀವು ನೋಡ್ಕೊಂಡು ಉಪ್ಪು ಹಾಕೋರಿ. ಈಗ ಇದನ್ನೊಂದು 5 ಸ್ಪೂನ್ ಆಗಷ್ಟು ನಾನಿಲ್ಲಿ ಪುಳಿಯೋಗರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದು 5 ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲ ದೊಡ್ಡ ಸ್ಪೂನ್ ಇದ್ರೆ ನೀವು 4 ಸ್ಪೂನ್ ಆಗಷ್ಟು ಹಾಕಿರೋ ನಡೀತದೆ. ಈಗ ಅದನ್ನು ಪೌಡ್ರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಪೌಡ್ರು, ಹುಣಸೆ ರಸ, ಬೆಲ್ಲ ಎಲ್ಲ ಒಂದು ಚೆನ್ನಾಗಿ ಕುದಿ ಬರ್ಬೇಕ್ರಿ. ಅದು ಸ್ವಲ್ಪ ಕುದಿಬೇಕದು, ಅಂದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಲೋ ಫ್ಲೇಮ್ದಲ್ಲಿ ಇಟ್ಟರೆ ಒಂದು 2 ನಿಮಿಷ ಕುದಿಸ್ಬಿಡ್ತವೆ. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರ್ಬೇಕ್ರಿ ಅದು. ನೋಡಿ ಈ ಗ್ಯಾಸನ್ನು ಆಫ್ ಮಾಡ್ತೀನಿ, ಇದೊಂದು ಚೂರು ಆರಲಿ ರೀ. ನೋಡಿ ಆರಿದ್ಮೇಲೆ ನಾನು ಈ ಒಗ್ಗರಣೆನ ಮಿಕ್ಸ್ ಮಾಡಿ ಅನ್ನಕ್ಕೂ ಕಲಿಸ್ಬಿಟ್ಟು ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಬಂದಿರ್ತದೆ ಅಂಥೇಳಿ. ನೋಡಿ ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ ರೀ. ನೋಡಿರಿ ಈಗ ಆರ್ಯದ್ರಿ. ನೋಡಿ ಆರಿಬಿಟ್ಟು ಗೊಜ್ಜು ರೆಡಿಯಾಗಿರ್ತದೆ ರೀ. ಈ ರೀತಿ ಮಾಡಿಕೊಂಡು ನೀವು ಒಗ್ಗರಣೆನ ಸಪ್ರೇಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಎಲ್ಲನೂ ಒಮ್ಮೆನೇ ಕಲಿಸ್ಬಿಟ್ರೆ ಅದೇನು ಹೇಳ್ತಾ ಇದ್ದೀನಿ ರೀ, ಶೇಂಗಾ ಅಥವಾ ಕಡಲೆ ಬೀಜ ಮೆತ್ತಗಾಗಿ ಅವಾಗ ಟೇಸ್ಟ್ ಚೆನ್ನಾಗಿ ಬರಲ್ಲ ರೀ. ಅದು ಯಾವಾಗ ಬೇಕೋ ಅವಾಗ ಅಷ್ಟೇ ಈ ರೀತಿ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಕಡಲೆ ಬೀಜನೂ ತುಂಬ ಕ್ರಿಸ್ಪಿಯಾಗಿ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಈ ರೀತಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಒಗ್ಗರಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ರೀ. ಇದನ್ನೂ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು, 2 ಟೈಪ್ ಅದ. ಆದರೆ ನಾನೇನು ಹೇಳಿದ್ದೀನಿ ರೀ, ಶೇಂಗಾ ಮೆತ್ತಗಾಗಿರ್ತಾವೆ ಅಷ್ಟೇ ರೀ. ನೋಡಿ ಈಗ ನಾನು ಇದನ್ನು ಗೊಜ್ಜನ್ನು ಹಾಕಿ ಅನ್ನಕ್ಕೆ ಕಲಿಸ್ಬಿಟ್ಟು ತೋರಿಸ್ತೀನಿ. ನೋಡಿ ಕಲರ್ನು ನೋಡಿರಿ, ಆ ಬ್ಯಾಡಗೆ ಮೆಣಸಿನ್ಕಾಯ್ದು ತುಂಬಾ ಚೆನ್ನಾಗಿ ಬಂದ ಮತ್ತು ತುಂಬಾ ಘಮಘಮನೆ ವಾಸನೆ ಬರತ್ತದ ರೀ. ನೋಡಿ ಸೇಮ್ ಟು ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡಿರ್ತಾರಲ್ಲ ಅದೇ ರೀತಿಯೇ ಪುಳಿಯೋಗರೆ ರೆಡಿಯಾಗಿದೆ ರೀ. ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ರೆಡಿಯಾಗಿದೆ. ನೋಡ್ರೇ ತಿನ್ಬೇಕು ಅನ್ಸಾತೈತಿ. ಎಷ್ಟೋ ಸಲ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಏನು ಮಾಡೋದು ಅದು ಗೊತ್ತಾಗಲ್ಲ. ಈ ರೀತಿ ಗೊಜ್ಜು ಮಾಡಿಬಿಟ್ಟು ನೀವು ಏನು ಮಾಡ್ಬೋದು, ಬಾಕ್ಸಿಗೆ ಮಕ್ಕಳಿಗೆ ಹಾಕಿಕೊಡ್ಬೋದು ರೀ. ತುಂಬಾ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ರೆಡಿಯಾಗಿದೆ ರೀ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಾವು ಯಾವಾಗಲೂ ಒಂದೊಂದು ಸಲ ಸಾಂಬಾರು ಮಾಡೋದು ಬೇಜಾರಾಗಿತ್ತಂದ್ರೂ ಈ ರೀತಿ ಪುಳಿಯೋಗರೆ ಗೊಜ್ಜನ್ನು ಮಾಡ್ಕೊಂಡ್ಬಿಟ್ಟು ಅನ್ನಕ್ಕೆ ಕಲಿಸ್ಬಿಟ್ಟು ಮಕ್ಕಳಿಗೆ ನಾವು ಮಾಡ್ಕೊಂಡಿರ್ತೀವಿ ರೀ. ತುಂಬಾ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಪೌಡ್ರು ಗೊಜ್ಜನ್ನು ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.